ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಅಂದರೆ ಇಂದು ನಡೆದಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಯ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಹಾಗಾಗಿ ಕೀ ಆನ್ಸರ್ಸ್ನ ಪೂರ್ತಿಯಾಗಿ ನೋಡಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಮತ್ತು ಅದನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ವಿಧಾನ ಕೇಳಿದ್ದಾರೆ. ಈ 4 ಆಪ್ಷನಲ್ಲಿ ವೋಲ್ಟಾಮೀಟರ್ ಸಮಾಂತರ ಜೋಡಣೆಯಲ್ಲಿ ರೈಟ್ ಆನ್ಸರ್, ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೆಕೆಂಡ್ ಕ್ವಶನ್, ಕೆಳಗಿನ ಕೋಷ್ಟಕಗಳನ್ನು ಗಮನಿಸಿ. ಇಲ್ಲಿ ನಮಗೆ ಮಸೂರ ಮತ್ತು ವರ್ಧನೆ ಕೊಟ್ಟಿದ್ದಾರೆ. ಕೊಟ್ಟಿರುವ ಮಸೂರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ತೀರ್ಮಾನ ಕೇಳಿದ್ದಾರೆ. ಸೊ ಈ 4 ಆಪ್ಷನಲ್ಲಿ ಆಪ್ಷನ್ ಬಿ ನಲ್ಲಿರುವ ಎ ಪಿನ ಮಸೂರ, ಬಿ ನಿಮ್ನ ಮಸೂರ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬಲಗೈನ ಹೆಬ್ಬೆರಳು ನಿಯಮವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಬಲಗೈನ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಮಡಚಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ. ನೆಕ್ಸ್ಟ್ ನಮಗೆ ರಿಯೋಸ್ಟಾಟ್ನ ಚಿಹ್ನೆಯನ್ನು ಕೇಳಿದರು ಮಕ್ಕಳ. ಸೊ ಈ ರೀತಿ ನೀವು ಬರೆದಿದ್ರೆ ರಿಯೋಸ್ಟಾಟ್ಗೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ವಾಹಕದ ರೋಧವು ಅವಲಂಬಿಸಿರುವ ಅಂಶ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತು, ವಾಹಕದ ಸ್ವಾಭಾವಿಕ ಗುಣ, ವಾಹಕದ ತಾಪ ಆಗಿರ್ತದೆ. ನೆಕ್ಸ್ಟ್ ನಮಗೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸ್ಲಿಕ್ಕೆ ಕೇಳಿದ್ದಾರೆ. ಮೊದಲನೇದಾಗಿ ಟಿಂಡಲ್ ಪರಿಣಾಮ ಕೇಳಿದ್ದಾರೆ. ಟಿಂಡಲ್ ಪರಿಣಾಮ ಅಂದರೆ ಕಲೀಲ ದ್ರಾವಣದಲ್ಲಿ ಬೆಳಕಿನ ಚದುರುವಿಕೆಯ ವಿದ್ಯಮಾನಕ್ಕೆ ಟಿಂಡಲ್ ಪರಿಣಾಮ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ನಮಗೆ ವರ್ಣ ವಿಭಜನೆ ಕೇಳಿದ್ದಾರೆ. ವರ್ಣ ವಿಭಜನೆ ಅಂತ ಹೇಳಿದ್ರೆ ಬಿಳಿಯ ಬೆಳಕನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕು 7 ಬಣ್ಣಗಳಾಗಿ ವಿಭಜನೆಯಾಗುವಂತಹ ಒಂದು ವಿದ್ಯಮಾನಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರೇಖಾಚಿತ್ರವನ್ನು ಗಮನಿಸಿ. ಎಲೆಕ್ಟ್ರಾನ್ಗಳ ಮೇಲೆ ವರ್ತಿಸುವ ಬಲದ ದಿಕ್ಕು ಯಾವುದು? ನಿಮ್ಮ ತೀರ್ಮಾನವನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕಾಂತಕ್ಷೇತ್ರ, ಇದು ಎಲೆಕ್ಟ್ರಾನ್ ಮಕ್ಕಳ. ಸೊ ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಾನ್ಗಳ ಮೇಲೆ ವರ್ತಿಸುವಂತಹ ಬಲದ ದಿಕ್ಕು ಹಾಳೆಯ ಒಳಗೆ ಇರ್ತದೆ, ಕಾರ್ನ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಅನ್ವಯಿಸಿದಾಗ. ನೆಕ್ಸ್ಟ್ 8ನೇ ಪ್ರಶ್ನೆ, ಫೋರ್ತ್ ಮೇನಲ್ಲಿ ಬರುವಂಥದ್ದು ಸಮೀಪ ದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳು ಮತ್ತು ಪರಿಹಾರವನ್ನು ತಿಳಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಸಮೀಪ ದೃಷ್ಟಿ ಅಂದರೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಂಡು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವಂತಹ ಕಣ್ಣಿನ ಒಂದು ಅವಸ್ಥೆಗೆ ಸಮೀಪ ದೃಷ್ಟಿ ಅಂತೀವಿ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಗಾತ್ರಕ್ಕಿಂತ ಕಣ್ಣಿನ ಗುಡ್ಡೆಯು ಗಾತ್ರ ದೊಡ್ಡದಾಗಿರ್ತದೆ ಮತ್ತು ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ. ಸೊ ಇದನ್ನು ಸರಿಪಡಿಸಲು ನಾವು ನಿಮ್ನ ಮಸೂರವನ್ನು ಬಳಸುತ್ತೇವೆ. ಅದಷ್ಟನ್ನು ನೀವು ಬರೆದಿರಬೇಕು ಮಕ್ಕಳ. ಸೊ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ. ಯಾಕೆಂದರೆ ಗ್ರಹಗಳು ಭೂಮಿಗೆ ಹತ್ತಿರ ಆಗಿರೋದ್ರಿಂದ ಮತ್ತು ಸ್ವಯಂ ಪ್ರಕಾಶಮಾನವನ್ನು ಹೊಂದಿಲ್ಲದೆ ಇರೋದ್ರಿಂದ ಹಾಗೂ ಬೆಳಕಿನ ವೇಗದಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಆದರೆ ಗ್ರಹಗಳು ತುಂಬ ದೂರ ಇರೋದ್ರಿಂದ ಸ್ವಯಂ ಪ್ರಕಾಶಮಾನವನ್ನು ಹೊಂದಿರೋದ್ರಿಂದ ನಕ್ಷತ್ರಗಳು ಅಲ್ಲಿಂದ ಬರುವ ಬೆಳಕಿನ ವೇಗದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗೋದ್ರಿಂದ ಬೆಳಕಿನ ವಕ್ರೀಭವನ ಉಂಟಾಗಿ ನಕ್ಷತ್ರಗಳು ಮಿನುಗ್ತವೆ, ಆದರೆ ಗ್ರಹಗಳು ಮಿನುಗೋದಿಲ್ಲ. 9ನೇ ಪ್ರಶ್ನೆ, ಸೊಲೆನಾಯ್ಡನ್ನು ಬಳಸಿ ಮೆದು ಕಬ್ಬಿಣದ ತುಂಡನ್ನು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಈ ವಿದ್ಯುತ್ ಕಾಂತ ಕ್ಷೇತ್ರವನ್ನು ಹೇಗೆ ಹೆಚ್ಚಿಸ್ಬೋದು ಅಂತ ಕೇಳಿದ್ದಾರೆ. ಸೊ ಸೊಲೆನಾಯ್ಡ್ನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಏಕರೂಪದ ಕಾಂತಕ್ಷೇತ್ರ ಉಂಟಾಗ್ತದೆ. ಈ ಕಾಂತಕ್ಷೇತ್ರದಲ್ಲಿ ಮೆದು ಕಬ್ಬಿಣವನ್ನು ಇರಿಸಿದಾಗ ಆ ಕಬ್ಬಿಣವು ಕಾಂತದಂತೆ ವರ್ತಿಸ್ತದೆ. ಇದನ್ನೇ ವಿದ್ಯುತ್ ಕಾಂತ ಅಂತ ಹೇಳಲಾಗ್ತದೆ. ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮತ್ತು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಈ ಚಟುವಟಿಕೆ ಈಸಿ ಇದೆ. ಸೊ ನೀವೊಂದು ಡ್ರಾಯಿಂಗ್ ಶೀಟನ್ನು ತೆಗೆದುಕೋಬೇಕು, ದಂಡಕಾಂತ ಇರಿಸಬೇಕು, ಸುತ್ತಲೂ ಪೆನ್ಸಿಲಿನ ಸಹಾಯದಿಂದ ಹೊರಗಡೆ ಗೆರೆ. ಸೊ ಈ ರೀತಿ ನೀವು ಆ ಸ್ಟೆಪ್ಸ್ಗಳನ್ನು ನೀವು ಕರೆಕ್ಟಾಗಿ ಬರೆದ್ರೆ ಮಕ್ಕಳ ನಿಮಗಲ್ಲಿ ಕಂಪ್ಲೀಟ್ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ನಮಗೆ ಪಿನ ಮಸೂರದಲ್ಲಿ F1 ಮತ್ತು 2Fನ ನಡುವೆ ವಸ್ತು ಇಟ್ಟಾಗ ರೇಖಾಚಿತ್ರ ಕೇಳಿದರೆ ಇದು ಅದರ ರೇಖಾಚಿತ್ರ ಆಗಿರ್ತದೆ ಮಕ್ಕಳ. ಸೊ ಇಲ್ಲಿ ನಮಗೆ ಪ್ರತಿಬಿಂಬ ಉಂಟಾಗ್ತದೆ.
ಸೊ ಇಲ್ಲಿ ಪ್ರತಿಬಿಂಬದ ಸ್ಥಾನ ಏನಾಗಿದೆ ಅಂದರೆ 2Fನಿಂದ ಆಚೆ ಇದೆ. ಅದೇ ರೀತಿ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾಗಿದೆ ಮತ್ತು ಸತ್ಯ ಹಾಗೂ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿದೆ. ಸೊ ಇದಿಷ್ಟು 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕಕ್ಕಿದೆ. 11ನೇದು ಎ ಪ್ರಶ್ನೆ, ನೀರು ಮತ್ತು ಮಂಜುಗೆಡ್ಡೆಯು ವಕ್ರೀಭವನ ಸೂಚ್ಯಾಂಕ ಕ್ರಮವಾಗಿ 1.33 ಮತ್ತು 1.31 ಆಗಿದೆ. ಈ ಎರಡೂ ವಿದ್ಯಮಾನಗಳಲ್ಲಿ ಬೆಳಕು ಯಾವುದರಲ್ಲಿ ವೇಗವಾಗಿ ಚಲಿಸುತ್ತದೆ ಏಕೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಬೆಳಕಿನ ವೇಗವು ಮಂಜುಗೆಡ್ಡೆಗಿಂತ ಹೆಚ್ಚಾಗಿರ್ತದೆ. ಕಾರಣ ಅದರ ವಕ್ರೀಭವನ ಸೂಚ್ಯಾಂಕ ಕಡಿಮೆ, ಅಂದರೆ ವಕ್ರೀಭವನ ಸೂಚ್ಯಾಂಕ ಬೆಳಕಿನ ವೇಗಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ನೆಕ್ಸ್ಟ್ ಬಿ ಕ್ವಶನ್ನು, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ವಕ್ರೀಭವನಗೊಂಡಾಗ ನಿರ್ಗಮ ಕಿರಣವು ಪತನ ಕಿರಣದ ದಿಕ್ಕಿಗೆ ಸಮಾಂತರವಾಗಿರುತ್ತದೆ ಏಕೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಯಾಕೆ ಅಂತ ಹೇಳಿದ್ರೆ ಕಾರಣ ಪತನ ಕೋನವು ನಿರ್ಗಮನ ಕೋನಕ್ಕೆ ಸಮನಾಗಿರ್ತದೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಸಾಕು, ಅಂಕ ಸಿಗುತ್ತೆ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು, ಒಂದು ಪೆನ್ಸಿಲನ್ನು ನೀರಿನಲ್ಲಿ ಭಾಗಶಃ ಮುಳುಗಿಸಿದೆ, ಆಗ ಪೆನ್ಸಿಲ್ ಬಾಗಿದಂತೆ ಕಾಣುವುದು, ಈ ವಿದ್ಯಮಾನವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಆನ್ಸರ್ ನೋಡಿದೆ, ಈ ವಿದ್ಯಮಾನಕ್ಕೆ ನಾವು ಬೆಳಕಿನ ವಕ್ರೀಭವನ ಕಾರಣ ಆಗ್ತದೆ. ಸೊ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ತದೆ. ಇದನ್ನು ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರೆಯುವುದು. ಇದರಿಂದಲೇ ಆ ವಸ್ತು ಬಾಗಿದಂತೆ ಕಾಣಿಸ್ತದೆ. ನೆಕ್ಸ್ಟ್ ಗೋಳಿಯ ದರ್ಪಣ ಮತ್ತು ಗೋಳಿಯ ಮಸೂರಗಳಿಗಿರುವಂತಹ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಈ ರೀತಿ ಬರೆದು ನೀವು 4 ಪಾಯಿಂಟ್ಸನ್ನು ಬರೆದಿರಿ. ಸೊ ಇದು ಬೆಳಕನ್ನು ಪ್ರತಿಫಲಿಸ್ತದೆ, ಇದು ವಕ್ರೀಭವನಗೊಳಿಸ್ತದೆ. ಇದು ಒಂದೇ ವಕ್ರ ಮೇಲ್ಮೈನ ಹೊಂದಿದೆ, ಇದು 2 ವಕ್ರ ಮೇಲ್ಮೈ ಹೊಂದಿದೆ. ಇದು ಅಪಾರದರ್ಶಕವಾಗಿರ್ತದೆ, ಇದು ಪಾರದರ್ಶಕ. ಇದು ನಿಮ್ನ ದರ್ಪಣ ಸತ್ಯ ಪ್ರತಿಬಿಂಬ ಉಂಟು ಮಾಡ್ತದೆ, ಇಲ್ಲಿ ಪೀನ ಮಸೂರ ಸತ್ಯ ಪ್ರತಿಬಿಂಬಗಳನ್ನು ಉಂಟು ಮಾಡ್ತದೆ. ಸೂತ್ರ ಇವೆರಡನ್ನು ಸಹ ಬರೀರಿ. ಸೊ ಅಲ್ಲಿಗೆ ನಿಮಗೆ ಪೂರ್ತಿಯಾಗಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವಂತಹ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧ, ಒಟ್ಟು ವಿದ್ಯುತ್ ಪ್ರವಾಹ, ಒಟ್ಟು ಸಾಮರ್ಥ್ಯ ಕಂಡುಹಿಡಿಯಿರಿ. ಸೊ ಈಸಿ ಇದೆ. ಇದು R1 R2 R3 ಇದು R4 ಆಗುತ್ತೆ. ಫಸ್ಟ್ ನಾವು ಸರಣಿಯಲ್ಲಿ ಇದು ಸಮಾಂತರ ಜೋಡಣೆಯಲ್ಲಿ ನಾವು ಸೂತ್ರ ಬಳಸಿಕೊಂಡು RT ಕಂಡುಹಿಡಿಯಬೇಕು. ಆಮೇಲೆ ಇವೆರಡನ್ನು ಕೂಡಿಸಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಸಿಗ್ತದೆ. ಸೊ ಅದನ್ನು ಬರ್ಕೊಳ್ಳೋಣ ಮಕ್ಕಳ. ಸೊ R1 R2 R3 ಅದನ್ನು R1 over RP is equals to 1/R1 plus 1/R2 plus 1/R3. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, LCM ತೆಗಿಬೇಕು. ಸೊ ಅಲ್ಲಿಗೆ ನಮಗೆ 48/13 ಆಗ್ತದೆ. ಸೊ ವ್ಯಾಲ್ಯೂ ನಮಗೆ 3.69 ಓಮ್ ಆಗುತ್ತೆ RPದು. ಸೊ ಅದೇ ರೀತಿ ಇನ್ನೊಂದು R4 ಇದೆಯಲ್ಲ, ಸೊ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಬೇಕಾಗಿರೋದು. ಹಾಗಾಗಿ RS is equals to RP plus R4, therefore 3.69 plus 3 ಆದರೆ 6.69 ಓಮ್ ಆಗ್ತದೆ. ಇದು ಮಂಡಲದ ಒಟ್ಟು ರೋಧ. ಸೊ ವಿದ್ಯುತ್ ಪ್ರವಾಹ ಕಂಡುಹಿಡಿಯಲಿಕ್ಕೆ ಕೇಳಿದರೆ ಓಮ್ಸ್ ಲಾ ಯೂಸ್ ಮಾಡಬೇಕು. I is equals to V/R ಆಗುತ್ತೆ. 9/6.9 ಮಾಡಿದ್ರೆ ವಿಲ್ ಗೆಟ್ 1.30 ಆಂಪ್ಸ್ ಆಗುತ್ತೆ. ಅದೇ ರೀತಿ ವಿದ್ಯುತ್ ಸಾಮರ್ಥ್ಯ ಕೇಳಿದರೆ P is equals to V into I ಆಗ್ತದೆ. ಸೊ ವಿ ಗಾಟ್ ದ ವ್ಯಾಲ್ಯೂ 11.7 ವ್ಯಾಟ್ ಆಗ್ತದೆ. ಸೊ ಇದಿಷ್ಟು ನಿಮಗೆ ಫಿಸಿಕ್ಸ್ ಪಾರ್ಟಲ್ಲಿ ಬಂದಂಥದ್ದು. ನೆಕ್ಸ್ಟು ಕೆಮಿಸ್ಟ್ರಿ ಪಾರ್ಟಿಗೆ ಹೋಗೋಣ. ಸೊ ಇಲ್ಲೂ ಸಹ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 13th ಕ್ವಶನ್, ಆಮ್ಲ ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಕೇಳಿದರೆ ಅದು ಅಲ್ಯೂಮಿನಿಯಂ ಆಕ್ಸೈಡ್. ಡೈರೆಕ್ಟಾಗಿ ನಾವು ಬರಿಬೋದು. 4 ಆಪ್ಷನ್ಸಲ್ಲಿ ಆಪ್ಷನ್ ಏನೇ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ, ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಣ ವರ್ತನೆಯಿಂದ ಉಂಟಾಗುವ ಸಂಯುಕ್ತ ಕೇಳಿದ್ದಾರೆ. ಸೊ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ವರ್ತಿಸಿದಾಗ ಉಂಟಾಗೋದೇ ಎಸ್ಟರ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 15th ಕ್ವಶನ್, ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ನಿಮ್ಮ ಈ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಇಲ್ಲಿ ಕಾಪರ್ ಸಲ್ಫೇಟು ಫೆರಸ್ ಸಲ್ಫೇಟ್ ಆಗಿದೆ, ಇದು ಸ್ಥಾನಪಲ್ಲಟ ಕ್ರಿಯೆ. ಸೊ ಇಲ್ಲಿ ನೋಡಿ AgNO3 ಏನಾಗಿದೆ, CuNO3 ಆಗಿದೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋದು ಏನಂದರೆ ತಾಮ್ರ ಮತ್ತು ಬೆಳ್ಳಿಗಿಂತ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಆಗಿದೆ. ಅದೇ ರೀತಿ ತಾಮ್ರ ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಸೊ ಹಾಗಾಗಿ ಇಲ್ಲಿ ಇವೆರಡೂ ಪಾಯಿಂಟ್ಸು ಸಹ ಕರೆಕ್ಟ್ ಇದೆ ಮಕ್ಕಳ. ಎರಡರಲ್ಲಿ ಯಾವುದನ್ನು ಮಾರ್ಕ್ ಮಾಡಿದ್ರೂ ಸಹ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 7th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಮಟುವಿಕೆ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಕಮಟುವಿಕೆ ಅಂತ ಹೇಳಿದ್ರೆ ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಂಥ ಆಹಾರಗಳು ಉತ್ಕರ್ಷಣೆಗೆ ಒಳಗಾಗಿ ರುಚಿ ಮತ್ತು ವಾಸನೆಯಿಂದ ಬದಲಾಗುವ ಪ್ರಕ್ರಿಯೆಗೆ
ಕಮಟುವಿಕೆ ಅಂತ ಹೇಳಿ ಕರೆಯುವಂಥದ್ದು. ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಕೇಳಿದರೆ NaHCO3 ಆಗಿರ್ತದೆ ಮಕ್ಕಳ. ಇದನ್ನು ಬರೆದಿದ್ರೆ ನಿಮಗೆ ಬೇಕಿಂಗ್ ಸೋಡಾದ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅನುರೂಪ ಶ್ರೇಣಿಯನ್ನು ಗುರುತಿಸಿ ಕೇಳಿದ್ದಾರೆ. ಸೊ ಇಲ್ಲಿ ಶ್ರೇಣಿ 1 ಶ್ರೇಣಿ 2 ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮಗೆ ಗೊತ್ತಿರಬೇಕು ಪ್ರತಿಯೊಂದು ಗುಂಪಿನಲ್ಲಿ ಏನಾಗಬೇಕು, ನಿಮಗೆ CH2 ಗ್ರೂಪು CH2 ಆಟಮ್ಸ್ ಜಾಸ್ತಿ ಆಗಬೇಕು. ಹಾಗಾಗಿ ನಮಗೆ ಇಲ್ಲಿ ಶ್ರೇಣಿ 1 ಸರಿಯಾಗಿರುವಂತಹ ಉತ್ತರ. ನೀವು ಅಥವಾ ಇದನ್ನು ಬರಿಬೇಕಾಗ್ತದೆ ಮಕ್ಕಳ ನಮಗೆ. ಸೊ ಆನ್ಸರ್ ಶ್ರೇಣಿ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಟನೀಕರಣ ಎಂದರೇನು? ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನು ಕೇಳಿದ್ದಾರೆ. ಪರಮಾಣುಗಳ ಉದ್ದನೆಯ ಸರಪಳಿಯನ್ನು ಉಂಟು ಮಾಡುವ ಗುಣಕ್ಕೆ ನಾವು ಏನಂತೀವಿ? ಕೆಟನೈಸೇಷನ್ ಅಂತೀವಿ. ಅತ್ಯಂತ ಸರಳ ಕಾರ್ಬನ್ ಯಾವುದಪ್ಪ ಅಂದರೆ ಮೀಥೇನ್ ಆಗಿರ್ತದೆ. 20ನೇ ಪ್ರಶ್ನೆ, ಸಿನಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುವುದು? ಸೊ ಕಾಯಿಸುವಿಕೆಯಿಂದ ಪಡೆಯಲಾಗ್ತದೆ. ನೀವು ಅದನ್ನು ಬರಿಬೇಕು. ಸಿನೆಬಾರ್ ಒಂದು ಪಾದರಸದ ಅದಿರು ಆಗಿದ್ದು ಇದರ ಸೂತ್ರ HGS. ಈ ಅದಿರನ್ನು ಸಲ್ಫೈಡ್ ಅದಿರಾಗಿ ಆಗಬೇಕಂದ್ರೆ ಅದನ್ನು ಹುರಿಯುವಿಕೆ ಪ್ರಕ್ರಿಯೆಗೆ ಒಳಪಡಿಸಿದಾಗ ಅದು ಪಾದರಸದ ಆಕ್ಸೈಡ್ ಆಗ್ತದೆ. ನಂತರ ಅದನ್ನು ಮತ್ತಷ್ಟು ಕಾಯಿಸಿದಾಗ ಅಪಕರ್ಷಣೆಗೊಂಡು ಪಾದರಸ ಆಗ್ತದೆ. ಈ ಸೂತ್ರ ಇದಿಷ್ಟನ್ನು ನೀವು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಕ್ಯಾಲ್ಶಿಯಂ ನೀರಿನೊಂದಿಗೆ ವರ್ತಿಸಿದಾಗ ಏಕೆ ಬೆಂಕಿ ಹತ್ತಿಸಿಕೊಳ್ಳುವುದಿಲ್ಲ? ಯಾಕೆಂದರೆ ಕ್ಯಾಲ್ಶಿಯಂ ಲೋಹವು ನೀರಿನೊಂದಿಗೆ ವೇಗವಾಗಿ ವರ್ತಿಸುವುದಿಲ್ಲ, ಆದರೆ ಇದರಿಂದ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲದ ಪ್ರಮಾಣ ಕಡಿಮೆ ಮತ್ತು ಅದಕ್ಕೆ ಬೇಕಾದ ಜ್ವಲನ ತಾಪ ಇದರಲ್ಲಿ ಸಿಗೋದಿಲ್ಲ. 21ನೇದು, ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸಿರುವ ಚಟುವಟಿಕೆಯನ್ನು ವೀಕ್ಷಿಸಿ. ಈ ಚಟುವಟಿಕೆಯಲ್ಲಿ ಫೆರಸ್ ಸಲ್ಫೈಡ್ ಹರಳುಗಳನ್ನು ಕಾಯಿಸಿದಾಗ ಇದರ ಬಣ್ಣ ಮತ್ತು ಸ್ಫಟಿಕದ ಸ್ವಭಾವ ಹಾಗೆಯೇ ಉಳಿಯುವುದು ಅಥವಾ ಇಲ್ಲವೇ? ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲ, ಏಕೆಂದರೆ ಫೆರಸ್ ಸಲ್ಫೇಟ್ನ ಕಾಯಿಸಿದಾಗ ಹರಳುಗಳು ತಮ್ಮ ಬಣ್ಣವನ್ನು ಕಳೆದುಕೊಳ್ಳುತ್ತವೆ. ಕಾರಣ ಕೆಲವು ಲವಣಗಳು ಸ್ಫಟಿಕೀಯ ರೂಪದ ನೀರನ್ನು ಹೊಂದಿದ್ದು ಆ ನಿರ್ದಿಷ್ಟ ಸಂಖ್ಯೆಯ ನೀರಿನ ಅಣುವನ್ನು ಹೊಂದಿದಾಗ ಮಾತ್ರ ಅವುಗಳು ಬಣ್ಣವನ್ನು ಹೊಂದಿರುತ್ತವೆ. ಆದರೆ ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಳ್ಳೋದ್ರಿಂದ ಬಣ್ಣ ಮತ್ತು ಸ್ವಭಾವ ಬದಲಾಗ್ತದೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಈಸಿ ಮಕ್ಕಳ, ನಿಮಗೆ ಪದ ಸಮೀಕರಣಗಳನ್ನು ಕೊಟ್ಟಿದ್ರು ರಾಸಾಯನಿಕ ಸಮೀಕರಣಕ್ಕೆ ವರ್ತಿಸಬೇಕು. ಕಾರ್ಬನ್ ಪ್ಲಸ್ ಆಕ್ಸಿಜನ್. ಸೊ ನೀವು ಇಲ್ಲೇ ಬರಿಬೋದು C+O2 gives to CO2. ಸೊ ಬಹಳ ಈಸಿ ಇತ್ತು ಮಕ್ಕಳ CO2. ನೆಕ್ಸ್ಟ್ ಸತುವಿನ ಕಾರ್ಬೋನೇಟ್ ಪ್ಲಸ್ gives to ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಜಿಂಕ್ ಕಾರ್ಬನ್ ZnCO3 gives to ZnO plus O2. ನೆಕ್ಸ್ಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ gives to ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಸೊ ಈ ಸಮೀಕರಣ ಇದಿಷ್ಟು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಈ ಪ್ರಶ್ನೆಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಮಗೆ ಪ್ರಶ್ನೆ ಆಪ್ಷನ್ ಕೊಟ್ಟಿದ್ದಾರೆ. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ ಅಂತ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿ ಬರೆಸಬೇಕು. ಕಾರಣ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿವರ್ತಕಗಳಲ್ಲಿ ರಾಶಿ ಉತ್ಪನ್ನಗಳಲ್ಲಿ ರಾಶಿಗೆ ಸಮನಾಗಿಯೇ ಇರಬೇಕು. ಇಲ್ಲದಿದ್ದರೆ ಸರಿದೂಗಿಸಿ ನಾವು ಬರಿಬೇಕು. ನೆಕ್ಸ್ಟು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಯಾವ ರೀತಿ ನಾವು ಅಲ್ಲಿ ನಿರ್ಧರಿಸ್ತೀವಿ ಅಂದರೆ, ಒಂದು ತಾಪದಲ್ಲಿ ಬದಲಾವಣೆ, ಉಷ್ಣದಲ್ಲಿ ಬದಲಾವಣೆ ಅಥವಾ ಬಣ್ಣದಲ್ಲಿ ಬದಲಾವಣೆ, ಅನಿಲ ಬದಲಾವಣೆ, ವಾಸನೆಯಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ. ಇದ್ರ ಮೂಲಕ ನಾವು ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸ್ತೀವಿ. ನೆಕ್ಸ್ಟ್ ಲೋಹದ ಹಬೆಯ ಮೇಲೆ ವರ್ತನೆ ಉಪಯೋಗಿಸುವ ಉಪಕರಣಗಳ ಜೋಡಣೆ ಕೇಳಿದ್ದಾರೆ. ನಿರ್ಗಮನ ನಾಳ ಮತ್ತು ಲೋಹದ ಚೂರು ಕೇಳಿದ್ದಾರೆ ಮಕ್ಕಳ. ಸೊ ಈ ಚಿತ್ರವನ್ನು ನೀವು ಬಿಡಿಸಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಅಸವಿತ ನೀರು ಮತ್ತು ಸಾರರೀಕೃತ ಆಮ್ಲವನ್ನು ಉಪಯೋಗಿಸಿಕೊಂಡು ನೀವು ಆಮ್ಲದ ಸಾರತೆಯನ್ನು ಹೇಗೆ ಕಡಿಮೆಗೊಳಿಸುವಿರಿ, ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಸವಿತ ನೀರಿಗೆ ಸಾರರೀಕೃತ ಆಮ್ಲವನ್ನು ಹನಿಯಾಗಿ ಹಾಕಬೇಕು ಮತ್ತು ನಿರಂತರವಾಗಿ ದ್ರಾವಣವನ್ನು ಕಲಕಬೇಕು. ಹೀಗೆ ಮಾಡೋದ್ರಿಂದ ಸಾರರೀಕೃತ ದ್ರಾವಣದಲ್ಲಿರುವ ಹೈಡ್ರೋಜನ್ ಅಯಾನುಗಳು ಸಾರತೆ ಕಡಿಮೆಯಾಗಿ ಆಗ ಆಮ್ಲವು ಸಾರರಿಕ್ತಗೊಳ್ಳುತ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ, ಅಜೀರ್ಣದ ಸಮಯದಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾವನ್ನು ತೆಗೆದುಕೊಳ್ಳಲು ವೈದ್ಯರು ಏಕೆ ಸಲಹೆ ನೀಡುತ್ತಾರೆ? ಯಾಕೆ ಅಂತ ಹೇಳಿದರೆ ಅಜೀರ್ಣದ ಸಮಯದಲ್ಲಿ ನಮ್ಮ ಜಠರದಲ್ಲಿ ಆಮ್ಲೀಯತೆ ಹೆಚ್ಚಾಗಿರೋದ್ರಿಂದ ಇದು ಹೊಟ್ಟೆ ನೋವು ಮತ್ತು ಉರಿಯೂತಕ್ಕೆ ಕಾರಣವಾಗ್ತದೆ. ಇದನ್ನು ಶಮನಗೊಳಿಸಲು ಆಮ್ಲಶಾಮಕವಾದ ಮಿಲ್ಕ್ ಆಫ್ ಮೆಗ್ನೀಸಿಯಂ ಪ್ರತ್ಯಾಮ್ಲೀಯವಾಗಿದ್ದು ಇದು ಆಮ್ಲೀಯತೆಯನ್ನು ಕಡಿಮೆಗೊಳಿಸೋದ್ರಿಂದ ವೈದ್ಯರು ಸಲಹೆಯನ್ನು ನೀಡ್ತಾರೆ. ನೆಕ್ಸ್ಟ್ 10ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆ. ಕಾರ್ಬನ್ ಪರಮಾಣುವನ್ನು C4- ಆನಯಾನ್ ಅಥವಾ C4+ ಕ್ಯಾಟಯಾನ್ ಅನ್ನು ಉಂಟು ಮಾಡುವುದಿಲ್ಲ, ವಿವರಿಸಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಕಾರ್ಬನ್ ಒಂದು ಚತುರ್ವೇಲೆನ್ಸಿ ಪರಮಾಣು ಆಗಿದ್ದು ಅದು ಸ್ಥಿರವಾಗಲು
C4- ಅಂದರೆ ಎಲೆಕ್ಟ್ರಾನ್ ಸ್ವೀಕರಿಸಿ ಆನಯನ್ ಆಗುವುದಿಲ್ಲ, ಕಾರಣ 6 ಪ್ರೋಟಾನ್ಗಳನ್ನು ಬೀಜ ಕೇಂದ್ರವನ್ನು ಹೊಂದಿರುವ ಕಾರ್ಬನ್ಗೆ 10 ಎಲೆಕ್ಟ್ರಾನ್ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ, ಆದ್ದರಿಂದ ಆನಯನ್ ಆಗುವುದಿಲ್ಲ. ಒಂದು ವೇಳೆ ಎಲೆಕ್ಟ್ರಾನನ್ನು ದಾನ ಮಾಡಿ ಸ್ಥಿರವಾಗಬೇಕಾದರೆ 6 ಪ್ರೋಟಾನ್ ಬೀಜ ಕೇಂದ್ರದಿಂದ 4 ಎಲೆಕ್ಟ್ರಾನ್ ತೆಗೆಯಲು ಹೆಚ್ಚು ಶಕ್ತಿ ಬೇಕಾಗ್ತದೆ. ಹಾಗಾಗಿ ಅದಷ್ಟನ್ನು ಬರೀರಿ. ನೆಕ್ಸ್ಟ್ ಬ್ಯೂಟೇನ್ ಮತ್ತು ಸೈಕ್ಲೋಹೆಕ್ಸೇನ್ಗಳ ರಚನಾ ಸೂತ್ರವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಈಸಿ ಇದೆ ಮಕ್ಕಳ ರಚನಾ ಸೂತ್ರ. ನೀವು ಸೈಕ್ಲೋಹೆಕ್ಸೇನ್, ಸೊ ಅದು ನಮಗೆ ಕ್ಲೋಸ್ಡ್ ಫಾರ್ಮಲ್ಲಿ ಇರಬೇಕು, ಈ ರೀತಿ ನಿಮಗೆ ಗೊತ್ತಿದೆ. ಸೊ ಸುತ್ತ ಬರೆದು ಒಂದೊಂದು ಕಾರ್ಬನ್ ಆಟಮ್ಗೂ ನೀವು ಏನು ಮಾಡಬೇಕಾಗುತ್ತೆ, 2 ಹೈಡ್ರೋಜನನ್ನು ಹಾಕಬೇಕಾಗುತ್ತೆ. ಈ ರೀತಿ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಸುತ್ತ ಹೈಡ್ರೋಜನನ್ನು ಮಾರ್ಕ್ ಮಾಡಬೇಕು. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಲಿಕ್ಕೆ ಕೇಳಿದರು ಮಕ್ಕಳ. ಸೊ ಅದು ಬಹಳ ಈಸಿ ಇತ್ತು. ಸಾಬೂನುಗಳು ನೀರಿನಲ್ಲಿ ಮಿಸೈಲ್ಗಳೆಂಬ ರಚನೆ ಉಂಟು ಮಾಡ್ತವೆ. ಇವುಗಳಲ್ಲಿ 2 ಭಾಗಗಳಾಗಿ, ಒಂದು ಉದ್ದನೆಯ ಹೈಡ್ರೋಕಾರ್ಬನ್, ಇದು ಕೊಳೆಯ ಕಡೆಗೆ ಆಕರ್ಷಣವಾಗ್ತದೆ. ಇನ್ನೊಂದು ಚಿಕ್ಕನೆಯ ಆಯಾನಿಕ ಭಾಗವು ನೀರಿನ ಕಡೆಗೆ ಆಕರ್ಷಣೆ ಆಗ್ತದೆ. ಇದರಿಂದ ನೀರಿನಲ್ಲಿ ಎಮಲ್ಷನ್ ಉಂಟಾಗ್ತದೆ. ಈ ರೀತಿ ಇದನ್ನು ಬರೀರಿ. ನೆಕ್ಸ್ಟ್ ಬರೆದಿರಬೇಕು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ದು ಡಿಫ್ರೆನ್ಸ್ ಕೇಳಿದ್ರು. ಈಸಿ ಇತ್ತು. ಇದು ಏಕಬಂಧ, ಅದು ದ್ವಿಬಂಧ, ತ್ರಿಬಂಧ. ಇದು ಕಡಿಮೆ ಕ್ರಿಯಾಶಾಲಿ ಸಂಕಲನ ಕ್ರಿಯೆಗೆ ಒಳಗೋಗ್ತದೆ, ಇದು ಹೆಚ್ಚು ಕ್ರಿಯಾಶಾಲಿ ಸಂಕಲನ ಕ್ರಿಯೆಗೆ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಈ ಪ್ರಶ್ನೆಗೆ 2 ಅಂಕ, ಆ ಪ್ರಶ್ನೆಗೆ 2 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ನಮಗೆ ಜೀವವಿಜ್ಞಾನದಿಂದ ಪ್ರಶ್ನೆ ಇತ್ತು ಮಕ್ಕಳ. ನೆಕ್ಸ್ಟ್ 26th ಕ್ವಶನ್, ಹೃದಯದಲ್ಲಿ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವಂತಹ ರಕ್ತನಾಳ ಕೇಳಿದರೆ ಅದು ಸಿ ಮಹಾ ಅಪಧಮನಿ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳ ಗುಂಪು ಕೇಳಿದ್ರೆ ಅದು ಪ್ಲಾಸ್ಮೋಡಿಯಾ, ಅಮೀಬಾ ಆ್ಯಂಡ್ ಲೆಶ್ಮೀನಿಯಾ ಆಗಿರ್ತದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 28th ಕ್ವಶನ್, ಕೆಳಗಿನ ಚಿತ್ರದಲ್ಲಿ ನೀಡಿರುವ ರಚನೆಯನ್ನು ಗಮನಿಸಿ. ಇಲ್ಲಿ ಸಿಯು ಬಿಯ ಕಡೆಗೆ ಚಲಿಸಲು ಸಹಾಯಕವಾದ ಅನುವರ್ತನಾ ಚಲನೆ ಕೇಳಿದ್ದಾರೆ ಮಕ್ಕಳ. ಸೊ ಇದು ಸಿ ಬಿ ಕಡೆಗೆ ಬರ್ತಿರೋದ್ರಿಂದ ಇದೇನಾಗ್ತದೆ ಅಂದರೆ ರಾಸಾಯನಿಕ ಅನುವರ್ತನೆ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ 1 ಅಂಕದ ಪ್ರಶ್ನೆಗಳು. ಅನುವಂಶೀಯತೆ ಎಂದರೇನು? ಅನುವಂಶೀಯತೆ ಅಂದರೆ ಪೋಷಕ ಜೀವಿಗಳಿಗೆ ಮತ್ತು ಮರಿಜೀವಿಗಳಿಗೆ ಇರುವ ವ್ಯತ್ಯಾಸವನ್ನು ಮತ್ತು ಹೋಲಿಕೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಅನುವಂಶೀಯತೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಯಾವ ಚಿತ್ರವು ಕಡಿಮೆ ಅನಿಲದ ವಿನಿಮಯ ದರವನ್ನು ಹೊಂದಿದೆ, ಏಕೆ? ಸೊ ಎ ಚಿತ್ರ ಆಗಿರ್ತದೆ ಮಕ್ಕಳ. ಚಿತ್ರವನ್ನು ಗಮನಿಸಿ. ಚಿತ್ರವು ಕಡಿಮೆ ಅನಿಲ ವಿನಿಮಯ ದರವನ್ನು ಹೊಂದಿದೆ, ಕಾರಣ ಅದು ಮುಚ್ಚಿದ ಪತ್ರ ರಂಧ್ರವಾಗಿದೆ. 32ನೇದು, ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ಪ್ರಕ್ರಿಯೆಗಳನ್ನು ಗಮನಿಸಿ. ಯಾವ ಪ್ರಕ್ರಿಯೆಯು ಮರಿಜೀವಿಗಳಲ್ಲಿ ಭಿನ್ನತೆ ಉಂಟು ಮಾಡ್ತದೆ ಮತ್ತು ಸಾಮ್ಯತೆ ಉಂಟು ಮಾಡ್ತದೆ ಕೇಳಿದ್ದಾರೆ. ಸೊ ಚಿತ್ರಗಳನ್ನು ಗಮನಿಸಿ ಮಕ್ಕಳ, ಚಿತ್ರ 1 ಮತ್ತು ಚಿತ್ರ 2. ಸೊ ಚಿತ್ರ 2 ಏನಾಗುತ್ತೆ, ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುವಂತಹ ಕಾರಣ ಲೈಂಗಿಕ ಸಂತಾನೋತ್ಪತ್ತಿಯಾಗಿದೆ. ಈ ಚಿತ್ರ 1 ಏನಾಗಿದೆ, ಸಾಮ್ಯತೆಯನ್ನು ಉಂಟು ಮಾಡ್ತದೆ, ಯಾಕೆಂದರೆ ಅಲ್ಲಿ ಅದು ಅಲೈಂಗಿಕ ಸಂತಾನೋತ್ಪತ್ತಿಯಾಗಿರ್ತದೆ. ನೆಕ್ಸ್ಟು 13ನೇ ಮೇನು 32ನೇ ಪ್ರಶ್ನೆ, ಪರಾವರ್ತಿತ ಚಾಪ ಎಂದರೇನು ಅಂತ ಕೇಳಿದ್ದಾರೆ. ಸೊ ಪರಾವರ್ತಿತ ಚಾಪ ಅಂತ ಹೇಳಿದ್ರೆ ಪರಾವರ್ತಿತ ಕ್ರಿಯೆಯಲ್ಲಿ ಪ್ರಚೋದನೆಗೆ ಉಂಟಾಗಿ ಪ್ರತಿಕ್ರಿಯೆಗಳು ಏರ್ಪಡುವವರೆಗೂ ನರಗಳು ಹಾದು ಹೋಗುವ ಮಾರ್ಗಕ್ಕೆ ಪರಾವರ್ತಿತ ಚಾಪ ಅಂತ ಹೇಳಿ ಕರೆಯಲಾಗ್ತದೆ. ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆ ಕಾರಣವಾದ ಹಾರ್ಮೋನುಗಳು ಯಾವುದು ಕೇಳಿದರೆ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಮಹಿಳೆಯರಲ್ಲಿ ಈಸ್ಟ್ರೋಜನ್. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನ್ಯೂರಾನ್ನ ಕಾರ್ಯ ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನ್ಯೂರಾನ್ನ ಕಾರ್ಯ ಏನಾಗಿರ್ತದೆ ಅಂದರೆ ನರಕೋಶಗಳು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಿದ್ಯುತ್ ಸಂಕೇತಗಳ ಮೂಲಕ ಮಾಹಿತಿಯನ್ನು ವಿನಿಮಯಗೊಳಿಸ್ತದೆ. ನೆಕ್ಸ್ಟ್ ಸಸ್ಯಗಳಲ್ಲಿ ಕಾಂಡದ ಬೆಳವಣಿಗೆಗೆ ಮತ್ತು ಎಲೆಗಳ ಬಾಡುವಿಕೆಗೆ ಕಾರಣವಾದ ಹಾರ್ಮೋನ್ ಕೇಳಿದ್ದಾರೆ. ಸೊ ಕಾಂಡದ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನು ಗಿಬರ್ಲಿನ್, ಎಲೆಗಳ ಬಾಡುವಿಕೆಗೆ ಆಪ್ಸಿಕ್ ಆಮ್ಲ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 33ನೇ ಪ್ರಶ್ನೆ, ನೆಫ್ರಾನ್ ಚಿತ್ರ ಕೇಳಿದ್ರೆ ಅಷ್ಟೇ, ಜಸ್ಟ್ ಚಿತ್ರವನ್ನು ಬಿಡಿಸಿದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. 34ನೇ ಪ್ರಶ್ನೆ, ಎತ್ತರದ ಬಟಾಣಿ ಸಸ್ಯವನ್ನು ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ದೊರೆತ ಸಸ್ಯಗಳ ವಿಧದ ಅನುಪಾತಗಳನ್ನು ಬರೀರಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮಕ್ಕಳ, ಸೊ ಇಲ್ಲಿ ನಮಗೆ ಎತ್ತರದ ಬಟಾಣಿ ಸಸ್ಯ, ಗಿಡ್ಡನೆಯ ಬಟಾಣಿ ಸಸ್ಯ. ಸೊ ಲಿಂಗಾಣುಗಳು ಗೊತ್ತಾಯಿತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ನಮಗೆ ಮೊದಲನೇ ತಳಿಯಲ್ಲಿ ಟಿ ಸ್ಮಾಲ್ ಟಿ ಬರ್ತದೆ. ಸೊ ಎರಡನೇ F2ಗೆ ಬಂದಾಗ ನಮಗೆ ಕ್ಯಾಪಿಟಲ್ ಟಿ
ಸ್ಮಾಲ್ ಟಿ ಕ್ಯಾಪಿಟಲ್ ಇದು ಕರೆಕ್ಟಾಗಿ ನಮಗೆ ನೋಡಿ ಇಲ್ಲಿ ಚಕ್ಕರ್ ಬೋರ್ಡನ್ನು ಹಾಕಿ ನಮಗೆ ಈ ರೀತಿ ಚಕ್ಕರ್ ಬೋರ್ಡ್ ಹಾಕಿ ವ್ಯಕ್ತ ರೂಪದ ಅನುಪಾತ 3:1 ಆಗ್ತದೆ, ಜೀನ್ ಅನುಪಾತ 1:2:1. ಸೊ ಈ ರೀತಿ ನೀವು ಕರೆಕ್ಟಾಗಿ ಅವ್ರ ವಿಧಗಳನ್ನ ಕೇಳಿದರೆ ಇದಿಷ್ಟನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ ಮಕ್ಕಳ. ಆ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಮಾನವರಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿಸುತ್ತದೆ ವಿವರಿಸಿ. ಸೊ ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಸಾರಿ ರಿಪೀಟ್ ಆಗಿತ್ತು ಆ ಕ್ವಶನ್. ನೆಕ್ಸ್ಟ್ ನಮಗೆ ಇನ್ನೊಂದು ಕ್ವಶನ್ನು ಪ್ರಬಲ ಮತ್ತು ದುರ್ಬಲ ಅನುವಂಶೀಯ ಗುಣಗಳ ನಡುವಣ ವ್ಯತ್ಯಾಸ ಕೇಳಿದ್ದಾರೆ. ಸೊ ಪ್ರಬಲ ಗುಣಗಳು ಮೊದಲನೇ ತಳಿ ಪೀಳಿಗೆಯಲ್ಲಿ ವ್ಯಕ್ತವಾಗ್ತದೆ, ಇದು ಮೊದಲನೇ ತಳಿ ಪೀಳಿಗೆಯಲ್ಲಿ ವ್ಯಕ್ತ ಆಗೋದಿಲ್ಲ. ಅಂಶಗಳು ಜೋಡಿ ಅಥವಾ ಒಂಟಿಯಾಗಿದ್ದರೂ ತಮ್ಮ ಗುಣವನ್ನು ವ್ಯಕ್ತಪಡಿಸ್ತದೆ, ಇದು ಅಂಶಗಳು ಜೋಡಿ ಇದ್ದಾಗ ಮಾತ್ರ ವ್ಯಕ್ತಪಡಿಸ್ತದೆ. ಇವು ಕಡಿಮೆ ಸಂಖ್ಯೆಯ ಸಸ್ಯಗಳಿರ್ತವೆ, ಇಲ್ಲಿ ಹೆಚ್ಚಿನ ಸಂಖ್ಯೆ ಇರ್ತವೆ. ಸಾಮಾನ್ಯವಾಗಿ ಇವುಗಳನ್ನು ಇಂಗ್ಲಿಷ್ ವರ್ಣಮಾಲೆ ಕ್ಯಾಪಿಟಲ್ ಅಕ್ಷರಗಳಿಂದ ಸೂಚಿಸಲಾಗ್ತದೆ, ಇದನ್ನು ಸ್ಮಾಲ್ ಲೆಟರ್ಸಿಂದ ಸೂಚಿಸಲಾಗ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಕೆಳಗಿನ ಪೋಷಣಾಸ್ತರದ ಚಿತ್ರವನ್ನು ಗಮನಿಸಿ ನಿಮ್ಮ ಕೆಳಗೆ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವ ಪೋಷಣಾಸ್ತರದಲ್ಲಿ ಜೀವಿಗಳು ಹೆಚ್ಚಿನ ಸಾಂದ್ರತೆಯಲ್ಲಿ ಹಾನಿಕಾರಕ ರಾಸಾಯನಿಕಗಳನ್ನು ಹೊಂದಿವೆ? ಅದು T5 ಹದ್ದ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ ಪೋಷಣಾಸ್ತರದಲ್ಲಿ ಜೀವಿಯು ಹೆಚ್ಚಿನ ಹಾನಿಕಾರಕ ರಾಸಾಯನಿಕಗಳನ್ನು ಹೊಂದಿದೆ. ಕಾರಣ ಆಹಾರ ಸರಪಳಿಯು ಪ್ರತಿ ಪೋಷಣಾಸ್ತರದ ಮೇಲೆ ಹೋದಂತೆ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆ ಹೆಚ್ಚಾಗ್ತದೆ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ ಕೇಳಿದರೆ, ಪ್ರಾಣಿಗಳು ಫ್ಲವಕಗಳ ದೊಡ್ಡ ಮೀನುಗಳಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿವೆ ಏಕೆ ಅಂತ ಕೇಳಿದರೆ, ಕಾರಣ ಪ್ರತಿ ಪೋಷಣಾಸ್ತರದ ಮೇಲಕ್ಕೆ ಹೋದಂತೆ ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತದೆ, ಆದ್ದರಿಂದ ಪ್ರಾಣಿ ಫ್ಲವಕಗಳು ಹೆಚ್ಚು ಶಕ್ತಿಯನ್ನು ಹೊಂದಿವೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಮಿದುಳಿನ ಚಿತ್ರವನ್ನು ಕೇಳಿದರು ಮಕ್ಕಳ. ಸೊ ಭಾಗಗಳು ನಿಮಗೆ ಸೆರಿಬ್ರಮ್ ಮತ್ತು ಫಾನ್ಸ್ ಕೇಳಿದರು, ಮಾರ್ಕ್ ಮಾಡಿರ್ತೀರ. ನೆಕ್ಸ್ಟ್ 37ನೇ ಪ್ರಶ್ನೆ ಮಕ್ಕಳ, ಸಸ್ಯಗಳ ಸಾಗಾಣಿಕೆಯ ಅಂಗಾಂಶಗಳನ್ನು ಹೆಸರಿಸಿ ಅವುಗಳ ಕಾರ್ಯವನ್ನು ಬರೆಯಿರಿ. ಝೈಲಮ್ ಮತ್ತು ಫ್ಲೋಯಮ್ ಆಗಿರ್ತದೆ ಮಕ್ಕಳ. ಸೊ ಅದನ್ನು ಬರಿಬೋದು, ಈಸಿಯಾಗಿ ಬರೆದಿರ್ತೀರ. ನೆಕ್ಸ್ಟ್ ಅವರಲ್ಲಿ ಬಿ ಕ್ವಶನ್ನು, ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕಲು 4 ವಿಧಾನಗಳು ಯಾವ್ಯಾವು? ಒಂದು ಎಲೆ ಉದುರಿಸುವುದು, ಬಾಷ್ಪ ವಿಸರ್ಜನೆ, ಅಂಟು ಮತ್ತು ರಾಳ ರೂಪದಲ್ಲಿ, ಇನ್ನೊಂದು ಬೇರಿನ ಮೂಲಕ. ಇದಿಷ್ಟನ್ನು ಬರೆದಿರಬೇಕು. ನೆಕ್ಸ್ಟು ಅದೇ ಪ್ರಶ್ನೆಗೆ ನಿಮಗೆ ಆಪ್ಷನನ್ನು ಕೇಳಿದ್ದಾರೆ ಮಕ್ಕಳ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಸಂಪೂರ್ಣವಾಗಿ ಜೀರ್ಣಗೊಳ್ಳುವಂತಹ ಸ್ಥಳ ಅದು ಕರುಳಾಗಿರ್ತದೆ. ಸಣ್ಣ ಕರಳು ಮತ್ತು ನೆಕ್ಸ್ಟ್ ಪಿತ್ತರಸವನ್ನು ಸ್ರವಿಸುವ ಅಂಗ ಪಿತ್ತಕೋಶ ಆಗಿರ್ತದೆ. ನೆಕ್ಸ್ಟ್ ಅವಾಯುವಿಕ ಉಸಿರಾಟ ಎಂದರೇನು ಕೇಳಿದರೆ, ಈ ಉಸಿರಾಟದ ಉತ್ಪನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಅವಾಯುಕ ಅಂದರೆ ಆಮ್ಲಜನಕದ ಸಹಾಯವಿಲ್ಲದೆ ನಡೆಯುವ ಉಸಿರಾಟವನ್ನು ಅವಾಯುಕ ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಅಂತಿಮವಾದ ಉತ್ಪನ್ನಗಳು ಎಥನಾಲ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮಕ್ಕಳ. ಸೊ ಸ್ತ್ರೀಯರಲ್ಲಿ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ಮತ್ತು ತಾಯಿಯ ಗರ್ಭಕೋಶದಲ್ಲಿ ಭ್ರೂಣಾಂಕರವು ಹೇಗೆ ಪೋಷಣೆ ಪಡೆಯುತ್ತದೆ ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಅದಕ್ಕೆ ಕಂಪ್ಲೀಟ್ ಕೀ ಆನ್ಸರ್ಸ್ ಇಲ್ಲಿದೆ. ಅದಷ್ಟು ಕ್ವಶನ್ಸ್ಗೂ ಮಕ್ಕಳ ಲಾಸ್ಟ್ ಕ್ವಶನ್ಸಿಗೆ ಆಪ್ಷನ್ಸ್ಗೂ ಸಹ ಇಲ್ಲಿದೆ. ಇದಿಷ್ಟು ನೀವು ಬರೆದಿರ್ತೀರಾ ಅಂತ ಅನ್ಕೊತೀನಿ. ಇದು ಬಹಳ ಈಸಿ ಇತ್ತು ಮಕ್ಕಳ. ಸೊ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ 100% ಚೆನ್ನಾಗಿ ಬರೆದಿರ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.